Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಸೂಪರ್ ಆಗಿರೋ ಒಂದು ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಒಂಥರ ಯೂನಿಕ್ ಆಗೇ ಇದೆ ಇದು ಟಾಪಿಕ್ಕು. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ತೀರಾ, ಓಕೆನಾ? ತುಂಬಾ ಯೂಸ್ಫುಲ್ ಆಗೋವಂಥದ್ದು. ಸೊ ಪ್ರಾಬಬ್ಲಿ ಇದು ಎಲ್ಲರ ಲೈಫಲ್ಲಿ ನಾವು ಇದನ್ನು ಫೇಸ್ ಮಾಡ್ತಿದ್ದೀವಿ. ಸೊ ಇದರಿಂದ ನಾವು ಸ್ವಲ್ಪ ಆಚೆ ಬಂದರೆ ಸೊ ನಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದೇನಪ್ಪ ಅಂತ ಹೇಳಿ ನೋಡೋಣ, ಓಕೆನಾ? ಸೊ ವಿಡಿಯೋ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಸೊ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಇವತ್ತಿನ ಸೂಪರ್ ಆಗಿರೋ ಟಾಪಿಕ್ಕು ಅಂತಂದರೆ, ಸೊ ಸಾಮಾನ್ಯವಾಗಿ ನಮಗೆಲ್ಲ ಕೋಪ ಬರೋದಂತೂ ಅದಂತೂ ಸಾಮಾನ್ಯ. ಆ್ಯಂಡ್ ಲೈಕ್ ಅದರಿಂದ ಲೈಕ್ ಕೋಪ ಬಂದ್ಬಿಟ್ರೆ ಅಂತಂದ್ರು ಅದರಿಂದ ಆಚೆ ಬರೋದಕ್ಕೆ ಸ್ವಲ್ಪ ತೊಗೊಳ್ತೀವಿ. ಆ್ಯಂಡ್ ಆ್ಯಂಗ್ಸೈಟಿ ಪ್ರಾಬ್ಲಮ್ಮು, ಸೊ ಚಿಕ್ಕ ವಿಚಾರಕ್ಕೆಲ್ಲನೂ ಇರಿಟೇಟ್ ಆಗೋದು, ಸೊ ಈ ಥರದ್ದೆಲ್ಲ ಸಮಸ್ಯೆ ಎಲ್ಲ ಇರುತ್ತಲ್ಲ. ಸೊ ಇದನ್ನೆಲ್ಲ ನಾವು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋಲಿ ನಿಮ್ಮ ಹತ್ರ ನನಗೆ ಗೊತ್ತಿರೋ ಅಷ್ಟು ಟಿಪ್ಪು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಕೆಲವೊಂದಷ್ಟೆರಡು ನಾನು ಕೂಡ ಫಾಲೋ ಮಾಡ್ತೀನಿ. ಸೊ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಸೊ ಏನಪ್ಪ ಮೊದಲನೇ ಟಿಪ್ಪು ಅಂತಂದರೆ, ಸೊ ನಮಗೆ ಮೈಂಡ್ ಡಿಸ್ಟರ್ಬ್ ಆದಾಗ ಫಸ್ಟು ನಾವೇನು ಮಾಡಬೇಕು ಅಂತಂದರೆ, ಈ ಅನ್ವಾಂಟೆಡ್ ಆರ್ಗ್ಯುಮೆಂಟ್ಸ್ ಆಗಿರಲಿ ಅಥವಾ ಅನ್ವಾಂಟೆಡ್ ಟಾಪಿಕ್ಸ್ ಆಗಿರಲಿ ಅಥವಾ ಗ್ರೂಪಲ್ಲಿ ಏನಾದ್ರು ಡಿಸ್ಕಷನ್ ಆಗ್ತಿದ್ರೆ ಸೊ ನಮಗೇನಾದ್ರು ಇರಿಟೇಟ್ ಆಗಿದ್ದರೆ ಸೊ ಅಲ್ಲಿ ನಾವು ಇರಬಾರ್ದು ಫಸ್ಟ್ ಆಫ್ ಆಲ್. ಸೊ ನಾವು ಅದನ್ನು ತಲೆಗೆ ಹಾಕೋಬಾರ್ದು. ಅದರಿಂದ ನಾವು ಏನಾಗುತ್ತೆ ಸಮ್ಟೈಮ್ಸು ನಮಗದು ಟಾಪಿಕ್ ಇರ್ರಿಲೆವೆಂಟ್ ಆಗಿರುತ್ತೆ ಅಥವಾ ನಮ್ಗೆ ಇಷ್ಟ ಆಗೋದಿಲ್ಲ, ಹೋಗಿರ್ತೀವಿ, ನಮಗೆ ಇರಿಟೇಟ್ ಆಗೋದಾಗಿರಲಿ ಅಥವಾ ನಾವು ಒಂದು ಹೇಳ್ತೀವಿ ಅಥವಾ ಅವರು ಒಂದು ಹೇಳ್ತಾರೆ, ಅಲ್ಲಿ ಪ್ರಾಬ್ಲಮ್ ಬರೋದಾಗಿರಲಿ, ನಾವು ಹೇಳೋದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ಹೇಳೋದು ನಮಗೆ ಇಷ್ಟ ಆಗಲ್ಲ. ಸೊ ಈ ಥರದ್ದೆಲ್ಲ ಸಮಸ್ಯೆ ಆಗುತ್ತೆ. ಸೊ ಒಂದು ನಮ್ಮ ಪಾಡಿಗೆ ನಾವು ಎದ್ಬಿಡ್ಬೇಕು, ಓಕೆನಾ? ಸೊ ಇದೊಂದು ದಿ ಬೆಸ್ಟ್ ಸೊಲ್ಯೂಷನ್. ಸೊ ಕೋಪ ಬಂದಾಗ ಅಥವಾ ಇರಿಟೇಟ್ ಆದಾಗ ಸೊ ಆರಾಮಾಗಿ ಪೀಸ್ಫುಲ್ಲಾಗಿ ಒಂದು ಕಡೆ ಕೂತ್ಕೊಂಡ್ಬಿಡಿ, ಓಕೆನಾ? ಇದೊಂದು ಸೂಪರ್ ಆಗಿರೋ ಟಿಪ್ಪು. ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂತಂದರೆ, ದಯವಿಟ್ಟು ನಾವು ಮೈಂಡ್ ಡಿಸ್ಟರ್ಬ್ ಆದಾಗ, ಪರ್ಸ್ನಲಿ ನಾನು ಎಕ್ಸ್ಪೀರಿಯೆನ್ಸ್ ಆಗಿರೋದು, ನಮ್ಮ ಮೈಂಡ್ ಏನೋ ಡಿಸ್ಟರ್ಬೆನ್ಸ್ ಆಗಿದ್ದಾಗ ಅಥವಾ ತಲೆಯಲ್ಲಿ ಏನೇನೇ ಸಿಕ್ಕಾಬಟ್ಟೆ ಓಡ್ತಿರ್ಬೇಕಾದ್ರೆ ನ್ಯೂಸ್ ಚಾನಲ್ ಮಾತ್ರ ದಯವಿಟ್ಟು ನೋಡಬೇಡಿ. ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟು. ನ್ಯೂಸ್ ಚಾನಲ್ ನೋಡೋದ್ರಿಂದ ನಮ್ಮ ಮೈಂಡ್ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತಂದರೆ, ಸೊ ಟ್ರಸ್ಟ್ ಮಿ ಗೈಸ್, ನಾನಂತೂ ಸಮ್ಟೈಮ್ಸ್ ನ್ಯೂಸ್ ಚಾನಲ್ ನೋಡ್ತಿದ್ದೆ ನನಗೇನಾದರೂ ಮೈಂಡ್ ಅಪ್ಸೆಟ್ ಆಗಿರಲಿ ಅಥವಾ ಬೇರೆದೇನಾದ್ರು ಓಡ್ತಿದ್ರೆ ನಾನು ಇಮಿಡಿಯೇಟಾಗಿ ಟಿವಿನ ಆಫ್ ಮಾಡ್ತೀನಿ. ನಂಗೆ ಅಷ್ಟು ಇರಿಟೇಟ್ ಆಗಿಬಿಡುತ್ತೆ. ಲೈಕ್ ಸಮ್ಟೈಮ್ಸ್ ಇದು ಒಳ್ಳೆಯದು. ನಾವು ಅಫ್ಕೋರ್ಸ್ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದು ದಿ ಬೆಸ್ಟ್ ಇಲ್ಲ ಅಂತ ಹೇಳೋಲ್ಲ. ಸಮ್ಟೈಮ್ಸ್ ನಮಗೆ ತಲೆ ಕೆಟ್ಟದಾಗ ಇನ್ನೂ ಅದರಲ್ಲಿರೋ ತಲೆ ಕೆಡೋವಂಥ ವಿಷಯನೇ ಇರುತ್ತೆ ಸಮ್ಟೈಮ್ಸ್. ಸೊ ಅದು ಇನ್ನೂ ಜಾಸ್ತಿ ತಲೆ ಕೆಟ್ಟೋಗುತ್ತೆ. ಸೊ ಅದಕ್ಕಾಗಿ ಸೊ ಏನು ನ್ಯೂಸ್ ಚಾನಲೆಲ್ಲ ನೋಡೋದಕ್ಕೆ ಹೋಗ್ಬೇಡಿ. ಕಾಮಿಡಿ ಕಂಟೆಂಟ್ ಇರೋದು ಯಾವುದಾದ್ರು ಕಾಮಿಡಿ ರೀಲ್ಸ್ ಆಗಿರ್ಬೋದು ಅಥವಾ ಕಾಮಿಡಿ ಮೂವೀಸ್ ಆಗಿರ್ಬೋದು, ಸೀನ್ಸ್ ಆಗಿರ್ಬೋದು, ಸೊ ಇದನ್ನು ನೋಡಿ ಸೊ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ. ಒಂಥರ ನಗು ಬರುವಂಥದ್ದು ಇರೋದು ನೋಡಿ ಸೊ ಮೈಂಡ್ ರಿಫ್ರೆಶ್ ಆಗುತ್ತೆ, ಓಕೆನಾ? ಇದು ಒಂದು ನಿಜವಾಗ್ಲೂ ಹೇಳ್ತೀನಿ, ಇದನ್ನು ಅಳವಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಮಗಿನ್ನ ಶೂಟೌಟ್ ಆಗಿ ಆ ಕೋಪ ಲೆವೆಲ್ ರೇಂಜ್ ಎಲ್ಲಿಗೋ ಹೋಗ್ಬಿಟ್ಟಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಕಾಫಿ ಕುಡಿಯೋದನ್ನು ಆ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಬಿಕಾಸ್ ಯಾಕೆ ಅಂತಂದರೆ ಅದಿನ್ನ ನಮಗೆ ಟ್ರಿಗರ್ ಮಾಡೋದು ಜಾಸ್ತಿ. ಸೊ ಸಮ್ಟೈಮ್ಸ್ ನೋಡಿ ನಮಗೆ ಸುಸ್ತಾದಾಗ ಅಥವಾ ಎನರ್ಜಿ ಇಲ್ಲ ಅಂದಾಗ ಕಾಫಿ ಕುಡಿತೀವಿ. ಯಾಕೆ ಕುಡಿತೀವಿ? ಇನ್ಸ್ಟೆಂಟಾಗಿ ನಮ್ಗೆ ಎನರ್ಜಿ ಬರಲಿ ಅಂತೇಳಿ ಥ್ರೂ ಔಟ್ ಒಂದಷ್ಟು ಸರ್ಟನ್ ಪೀರಿಯಡ್ 3-4 ಅವರ್ ಅಟ್ಲೀಸ್ಟ್ ಎನರ್ಜಿ ಸಿಕ್ಕಾಬಿಟ್ಟೆ ಬೂಸ್ಟಿಂಗ್ ಆಗಿರುತ್ತೆ. ಸೊ ಕಾಫಿನ ಆ ಟೈಮಲ್ಲಿ ನಮಗೆ ಇರಿಟೇಟ್ ಆದಾಗ, ಕೋಪ ಆದಾಗ, ಬೇಜಾರಾದಾಗ ಕುಡಿದ್ರೆ ಇನ್ನೂ ಜಾಸ್ತಿ ಶೂಟಪ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಚೆನ್ನಾಗಿ ನಿದ್ದೆ ಮಾಡಿ ಫಸ್ಟು. ನಿಮ್ಗೇನಾದರೂ ಕೋಪ ಬಂತಾ ಅಥವಾ ನಿಮ್ಗೇನಾದರೂ ಇರಿಟೇಟ್ ಆಗೋಯ್ತಾ ಸೊ ಹೋಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಡಿ. ಯಾರ ಹತ್ರನೂ ಮಾತಾಡೋದಕ್ಕೆ ಹೋಗ್ಬೇಡಿ. ಇದು ಒಂದು ಸೂಪರ್ ಟಿಪ್ಪು. ಆ್ಯಂಡ್ ಓಂ ಮಂತ್ರ ಬರುತ್ತಲ್ವ, ಸೊ ಯೂಟ್ಯೂಬಲ್ಲಿ ಹಾಕಿ ಆರಾಮಾಗೆ ಒಂದು ಹೆಡ್ಸೆಟ್ ಹಾಕೊಂಡ್ಬಿಟ್ಟು ಒಂದು ಕಡೆ ಪೀಸಾಗಿ ಕೂತ್ಕೊಂಡು ನಿಮಗೇನು ಇಷ್ಟ ಬರುತ್ತೋ, ಶ್ಲೋಕ ಆಗಿರ್ಬೋದು ಅಥವಾ ನಿಮ್ಮ ಫೇವ್ರೆಟ್ ಸಾಂಗ್ ಆಗಿರ್ಬೋದು ಅಥವಾ ಫೇವ್ರೆಟ್ ಮ್ಯೂಸಿಕ್ ಆಗಿರ್ಬೋದು, ನಿಮಗೇನು ಇಷ್ಟ ಆಗುತ್ತೋ ಸೊ ಪೀಸ್ಫುಲ್ಲಾಗಿ ನಿಮ್ಮ ಕಣ್ಣನ್ನ ಕ್ಲೋಸ್ ಮಾಡಿಕೊಂಡು ತಂಪಾಗಿ ಒಂದು ಕಡೆ ಆರಾಮಾಗಿ ಕೂತ್ಕೊಂಡು ಆ ಸಾಂಗ್ನ ಮ್ಯೂಸಿಕ್ನ ಎಂಜಾಯ್ ಮಾಡಿ. ಸೊ ಅದರಿಂದನೂ ನಿಮ್ಮ ಸ್ಟ್ರೆಸ್ ಲೆವೆಲ್ಲು ಅಥವಾ ಆ ಆ್ಯಂಗರ್ ಕಂಟ್ರೋಲ್ ಆಗುತ್ತೆ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಸೊ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆದವ್ರ ಹತ್ರ ಲೈಕ್
ಲೈಕ್ ಮನ್ಸು ಬಿಚ್ಚಿ ಮಾತಾಡೋರ ಹತ್ರ ಒಂದಷ್ಟೊತ್ತು ನಿಮಗೆ ಮಾತಾಡಬೇಕು ಅಂತ ಅನ್ಸುತ್ತೋ ಅಷ್ಟೊತ್ತು ಮಾತಾಡಿ. ಅಥವಾ ಏನಾದರೂ ಫ್ರಸ್ಟ್ರೇಷನ್ ಏನಾದಿದ್ರೆ ಬಡ ಅಂತ ಹೇಳ್ಬಿಡಿ. ಇಲ್ಲ ಅಂತ ನೀವು ಅದನ್ನು ಕಂಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಇನ್ನೊಂದು ಲೆವೆಲ್ಗೆ ಟರ್ನ್ ಔಟ್ ಆಗಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಬ್ಲಾಸ್ಟ್ ಔಟ್ ಆಗುತ್ತೆ. ಸೊ ಅದನ್ನ ಒಳಗಡೆ ಕಂಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಡಿ. ಸೊ ಆಚೆ ಬ್ಲಾಸ್ಟ್ ಔಟ್ ಆಗಿ ಅದು ಓಕೆನಾ. ಅಥವಾ ಇಲ್ಲ ಅಂತಂದರೆ ಬೇರೆ ರೀತಿ ಆಮೇಲಿಂದ ಬೇರೆ ರೀತಿ ಅದು ಬ್ಲಾಸ್ಟ್ ಔಟ್ ಆಗೋ ಚಾನ್ಸಸ್ ಇರುತ್ತೆ ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಟಿಪ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೋದು ಅಂತಂದರೆ, ವಾಕ್ ಹೋಗಿ, ನಿಮಗೆ ಅಂತ ಟೈಮ್ ಸ್ಪೆಂಡ್ ಮಾಡಿ, ಆರಾಮಾಗಿ ವಾಕ್ ಹೋಗಿ. ಅಥವಾ ನಿಮಗೆ ಲೈಕ್ ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮಾಡಿ, ವರ್ಕೌಟ್ ಮಾಡಿ, ಡ್ಯಾನ್ಸ್ ಮಾಡಿ. ಸೊ ಇದೆಲ್ಲ ಒಂದು ಸೂಪರ್ ಆಗಿರುವಂಥ ಟೆಕ್ನಿಕ್ಕು ನಿಮ್ಮ ಆ್ಯಂಗರ್ನ ಕಂಟ್ರೋಲ್ ಮಾಡೋದಕ್ಕೆ, ಆ ಫ್ರಸ್ಟ್ರೇಷನಿಂದ ಆಚೆ ಬರೋದಕ್ಕೆ. ಪೇಂಟ್ ಮಾಡಿ, ದಿ ಬೆಸ್ಟ್ ಅದು ಪೇಂಟ್ ಮಾಡಿ, ಡ್ರಾಯಿಂಗ್ ಮಾಡಿ. ಸೊ ಇದನ್ನೆಲ್ಲ ನಿಮ್ಮ ಮೈಂಡ್ ಡಿವಿಯೇಟ್ ಮಾಡುತ್ತೆ, ಫ್ರೆಶ್ ಆಗುತ್ತೆ. ಅಥವಾ ನಿಮಗೆ ವೀಡಿಯೋಸ್ ಮಾಡೋದಕ್ಕೆ ಇಷ್ಟ ಇದ್ದರೆ ವೀಡಿಯೋಸ್ ಮಾಡಿ, ರೀಲ್ಸ್ ಮಾಡಿ, ಯೂಟ್ಯೂಬ್ ಕಂಟೆಂಟ್ಸ್ ಯಾವುದಾದ್ರೂ ಮಾಡಿ, ಆಚೆ ಕಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಅಥವಾ ಏನಾದರೂ ನಿಮಗೆ ಫೇವ್ರೆಟ್ ಫುಡ್ ತಿನ್ನಬೇಕು ಅಂತ ಅನಿಸಿದ್ರೆ ಹೋಗಿ ಫುಡ್ನ ತಿನ್ನಿ. ಸೊ ಈ ಥರದೆಲ್ಲ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಮೈಂಡ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಓಕೆನಾ. ಆ್ಯಂಡ್ ನಿಮಗೇನಾದರೂ ತುಂಬಾ ಇಷ್ಟ ಆಗುತ್ತೆ ಬುಕ್ ಓದಬೇಕು ಅಂತಂದರೆ ಬುಕ್ಕನ್ನು ಕೂಡ ಒಂದು ಒಳ್ಳೆ ಆಪ್ಷನ್ನೇ. ಸೊ ಅದನ್ನು ಕೂಡ ನೀವು ಓದ್ಬೋದು, ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ. ಸೊ ನಾಲೆಜಿನ ಚೆನ್ನಾಗಿ ನಾವಿನ್ನು ಗೇನ್ ಮಾಡ್ತೀವಿ ಓಕೆನಾ. ಇದೊಂದು ಟಿಪ್ಪು. ಆ್ಯಂಡ್ ನೆಕ್ಸ್ಟ್ ಇನ್ನು ನಿಮಗೆ ಕುಕ್ಕಿಂಗ್ ಇಷ್ಟ ಆದರೆ ಕುಕ್ಕಿಂಗ್ ಮಾಡಿ, ಅದು ಕೂಡ ನಿಮ್ಮ ಮೈಂಡ್ ಡಿವಿಯೇಟ್ ಆಗುತ್ತೆ. ಟೆಂಪಲ್ಗೆ ಹೋಗಿ, ಇದು ಕೂಡ ಒಂದು ಒಳ್ಳೆ ಆಪ್ಷನ್ನು. ಟೆಂಪಲ್ಗೆ ಹೋಗ್ಬೋದು ನೀವು, ಪೀಸ್ಫುಲ್ಲಾಗಿರುತ್ತೆ ಎನ್ವಿರಾನ್ಮೆಂಟು. ಸೊ ಆರಾಮಾಗಿರುತ್ತೆ, ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಅಲ್ಲಿ ವಾತಾವರಣ ನೋಡಿ. ಸೊ ಒಂದೇ ಕಡೆ ನಾವು ಕೂತಿದ್ದು ಒಂದೇ ಎನ್ವಿರಾನ್ಮೆಂಟಲ್ಲಿದೆ, ತಲೆ ಕೆಟ್ಟೋಗಿರುತ್ತೆ. ಸೊ ಆಚೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಸೊ ಆರಾಮಾಗಿ ಆ ಸುತ್ತಮುತ್ತ ಇರೋದನ್ನ ನೇಚರ್ನ ನೀವು ಅನುಭವಿಸಿ ಓಕೆನಾ. ಸೊ ಈ ರೀತಿ ಎಲ್ಲ ಮಾಡೋದ್ರಿಂದ ಸೊ ಒಂದು ಸ್ವಲ್ಪ ನೀವು ಅದರಿಂದ ಆಚೆ ಬರ್ತೀರಾ. ಆ್ಯಂಡ್ ಲೈಕ್ ಸಿಕ್ಕಾಪಟ್ಟೆ ಸ್ಪೈಸ್ ತಿನ್ನೋದಾಗಿರಲಿ, ಖಾರ ತಿನ್ನೋದಾಗಿರಲಿ ಆ ಟೈಮಲ್ಲಿ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ, ಇನ್ನೂ ಜಾಸ್ತಿ ಕೋಪ ಬರೋದು. ಸೊ ಆ ಥರದ್ದೆಲ್ಲನೂ ಇನ್ನೂ ಜಾಸ್ತಿ ಟ್ರಿಗರ್ ಆಗುತ್ತೆ ಓಕೆನಾ. ಸೊ ಸಮ್ಟೈಮ್ಸ್ ನಾನು ಈ ರೀತಿ ಎಲ್ಲ ನಾನು ಫಾಲೋ ಮಾಡ್ತೀನಿ. ಸೊ ಹಾಗಾಗಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿರೋದು. ಬಿಕಾಸ್ ಯಾಕೆ ಅಂತಂದರೆ ಸಾಮಾನ್ಯವಾಗಿ ಈ ಜನ್ರೇಷನ್ ಎಲ್ಲನೂ ಸೊ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋದಾಗಿರಲಿ, ಅಥವಾ ಫ್ರಸ್ಟ್ರೇಟ್ ಆಗೋದಾಗಿರಲಿ, ಕೆಲಸದ ಪ್ರೆಷರ್ ಜಾಸ್ತಿ ಇರೋದಾಗಿರಲಿ, ಸೊ ಒಂದು ಕಡೆ ಇರೋ ಕೋಪನ ಇನ್ನೊಂದು ಕಡೆ ತೋರಿಸೋದಾಗಿರಲಿ. ಸೊ ಇದನ್ನ ನಾರ್ಮಲಾಗಿ ನಾವೆಲ್ಲ ಹ್ಯೂಮನ್ ಬೀನ್ಸು ಮಾಡಿರ್ತೀವಿ. ಮಾಡಿಲ್ಲ ಅನ್ನೋ ಜನ ಯಾರೂ ಇಲ್ಲ. ಅಂಥವ್ರು ಇದ್ಬಿಟ್ರೆ ದೇವ್ರಾಗೋಗ್ತಾರೆ. ಸೊ ಆ ಥರದ್ದು ಯಾರೂ ಇಲ್ಲ ಇಲ್ಲಿ. ಸೊ ಎಲ್ಲರೂ ಮಾಡಿರ್ತೀವಿ ಅಲ್ವಾ. ಸೊ ಇದೊಂದು ಸ್ಮಾಲ್ ಟೆಕ್ನಿಕ್, ಟ್ರಿಕ್ಸ್ ಇದನ್ನೆಲ್ಲ ನೀವು ಯೂಟಿಲೈಸ್ ನೀವು ಅದನ್ನು ಅಳವಡಿಸ್ಕೋಬೋದು, ಯೂಸ್ ಮಾಡ್ಬೋದು. ಆ್ಯಂಡ್ ಒಂದಿಷ್ಟು ನಿಮಗೂ ಕೂಡ ಗೊತ್ತಿದ್ದರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನನಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ನೋಡ್ತಿರೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆನಾ. ಸೊ ಅಷ್ಟೇ ಗೈಸ್, ಇದು ಮಾತ್ರ ನೀವು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವು ಕೂಡ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ನೀವು ಅಷ್ಟು ಜನ ಫ್ರೆಂಡ್ಸಿಗೆ ಹೇಳಿ, ಫ್ಯಾಮಿಲೀಸ್ಗೆ ಹೇಳಿ. ಸೊ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಸೊ ಗೈಸ್ ಅಷ್ಟೇ, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ, ಐ ಆಮ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.